ಓಂ ಶ್ರೀಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಗತಿಂ ಶ್ರಿಯಃ. ಈಗ ಅತೀತ ಅನಾಗತಾರ್ಥೇಷು ಜಾತೆ ಶಕ್ತಿಗ್ರಹೇ ಅಖಿಲಂ. ಈಗ ಜಗತ್ತು ಸುಳ್ಳು ಅಂತ ಹೇಳ್ತಾರಲ್ಲ, ಅವ್ರೇನು ಹೇಳಿದಾಗಾಯ್ತು? ಈಗ ಅನಂತ ಕರ್ಮದ ರಾಶಿ ಸುಳ್ಳು ಅಂತ ಹೇಳಿದಾಗಾಯ್ತು. ಹೌದಾನೆ, ಅಷ್ಟು ಕರ್ಮನೂ ನೆಗೆಟ್ ಮಾಡಿದಾಗಾಯ್ತು. ಆ ಕರ್ಮ ಸುಳ್ಳು ಅಂದಮೇಲೆ ಪರಿಹಾರಕ್ಕೆ ಪ್ರಯತ್ನ ಯಾಕೆ ಪಡಬೇಕು ನಾವಾಗ? ಗೊತ್ತಾಯ್ತಾ? ಈ ಸ್ವಪ್ನದಲ್ಲಿ ಸಿಂಹ ಬಂದಿತ್ತು ಅಂತ ಓಡ್ಸೋಕೆ ಹೋಗ್ತೀವಿ ನಾವೀಗ. ಯಾಕೆ? ಈ ಹೊರಗಡೆ ಇಲ್ಲ, ಅದು ಒಳಗಿನ ಅದು ಬೇರೆ ಇಲ್ಲ. ಸುಳ್ಳು ರೋಗಕ್ಕೆ ಔಷಧಿ ಕೊಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಸಂಸಾರ ಮಿಥ್ಯ, ಜಗನ್ ಮಿಥ್ಯ ಅಂದರೆ ನಾವು ಜ್ಞಾನಕ್ಕೆ ಅರ್ಥನೇ ಇಲ್ಲ. ಜ್ಞಾನಕ್ಕೆ ಅರ್ಥನೇ ಇಲ್ಲ. ಅದು ಸುಳ್ಳಾಗಿರೋದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಕಾರಣ ಏನಾದ್ರೊಳಗೆ? ಏನು ಕಾರಣ ಇಲ್ಲ. ಜಗತ್ ಸತ್ಯವಾಗಿದ್ದಕ್ಕೆ ಮಿಥ್ಯ. ಅವನು ತೋರಿಸ್ಬೇಕು, ನೋಡಿ ಈ ಪ್ರಾಬ್ಲಮ್ ಇದೆ ಅಂತೇಳಿ ಔಷಧಿ ಕೊಟ್ಟೆ ತಗೋತಾನೆ. ಏನು ಪ್ರಾಬ್ಲಮ್ ಔಷಧಿ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಕೊಡೋಕ್ಕೆ ಯಾರು ಕೊಡೋದಿಲ್ಲ. ಸಂಸಾರ ಸತ್ಯವಾಗಿದ್ದಕ್ಕೇ ಪರಿಹಾರ ಮಾಡ್ಕೋಬೇಕಾಗಿರೋದು. ಅವರೇನು ಹೇಳ್ತಾರೆ ಗೊತ್ತಲ್ಲ, ಪರಿಹಾರವಾಗುತ್ತಾದ್ರಿಂದ ಮಿಥ್ಯ ಅಂದ್ಬಿಡ್ತಾರೆ. ಪರಿಹಾರವಾಗೋದು ಅನಿತ್ಯ ಐತೆ ಹೊರತು ಮಿಥ್ಯ ಆಗಲಿಲ್ಲ. ಅವರೆಲ್ಲ ಎಲ್ಲೆಲ್ಲಿ ಮಿಥ್ಯ ಹೇಳ್ತಾರೋ ಅನಿತ್ಯ ಅಂತ ಸೇರಿಸ್ಕೊಂಡ್ಬಿಟ್ರೆ ಭಾಳಷ್ಟು ವಿರೋಧ ಕಡಿಮೆ ಆಗಿಬಿಡುತ್ತಾರೆ. ಅತೀತಾನಾಗತಾರ್ಥೇಷು ಜಾತೆ ಶಕ್ತಿಗ್ರಹೇ ಖಿಲಂ ವಿಶೇಷಂ ಜ್ಞಾಪಯೇದ್ವಾಕ್ಯಂ ನ ತದ್ ಅಜ್ಞಾತ ಶಕ್ತಿಗೆ. ಈಗ ಅತೀತ ಅನಾಗತ ಅರ್ಥಗಳು ವಸ್ತುಗಳು. ಅತೀತ ಅಂದರೆ ಹಿಂದೆ ಹೋಗಿರೋದು, ಅನಾಗತ ಅಂದರೆ ಮುಂದೆ ಬರೋದು. ಈಗಿರೋದಂತೂ ಸರಿಯೇ. ನಮಗೆ ಶಕ್ತಿಗ್ರಹ ಬಂತೀಗ. ಏನಂತ? ಇದು ಸುವರ್ಣ ಅಂತ ಶಕ್ತಿಗ್ರಹ ಬಂತು. ಸುವರ್ಣ ಅಂತ ಕೇಳಿದ ತಕ್ಷಣ ಏನು ತಿಳ್ಕೊತಾನೀಗ? ಪಾಂಡವರ ಕಾಲಕ್ಕೆ ಸುವರ್ಣ ಇತ್ತು ಅಂದರೆ ಈ ರೀತಿ ಇತ್ತು. ಒಂದು ಐಡಿಯಾ ಬಂತು ಅವನಿಗೀಗ. ಮುಂದೆ ಸುವರ್ಣ ಬರುತ್ತೆ ಅಂದರೆ ಕೂಡ ಈ ರೀತಿ ಇತ್ತು. ಶಕ್ತಿಗ್ರಹ ಅಂದರೆ ಹೀಗೆ. ಮನುಷ್ಯ ಅಂದ ತಕ್ಷಣ ಏನು ಬಂತು ನಮಗೀಗ? ಡೆಫಿನೇಷನ್ ರಕ್ಷಣ ಗೊತ್ತಾಯಿತು. ಕಂಡವರೆಲ್ಲ ಇಂಥ ಮನುಷ್ಯ ಅಂತ ಗುರುತಿಡಿತಾರೆ. ದೇರ್ ಫೋರ್ ಅದು ಶಕ್ತಿಗ್ರಹ ಅಂತ ಹೇಳ್ತಾರೆ. ಶಕ್ತಿಗ್ರಹ ಅಂದ್ರೇನೋ ವಾಚ್ಯವಾಚಕ ಭಾವ ಸಂಬಂಧವನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ಅಂದಮೇಲೆ ಶಕ್ತಿಗ್ರಹಸ್ಯ ಪದಾರ್ಥ ಜ್ಞಾನಂ ಅವಶ್ಯಕಂ. ಶಕ್ತಿಗ್ರಹಕ್ಕೆ ಪದಾರ್ಥ ಒಂದು ಸರ್ತಿ ಬರಬೇಕು ಅವನಿಗೆ ಫಸ್ಟು. ಆಮೇಲೆ ನೆಕ್ಸ್ಟ್ ಹೇಳ್ತಾನೆ, ಹೇಳೋಕ್ಕೆ ಶುರು ಮಾಡಿಬಿಡ್ತಾನೆ. ಹೀಗಿದೆ, ಹೀಗಿತ್ತು, ಎರಡು ಕಾಲಿತ್ತು, ಹೀಗಿತ್ತು. ಮನುಷ್ಯನ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀವಿ ಅಂತ ಹೇಳೋದಿಲ್ಲ. ಇನ್ಮೇಲೆ ಮನುಷ್ಯ ಅಂತಾನೆ. ಮೊದಲೇನಿರ್ತಾನೆ ಹಾಗಿತ್ತು ಹೀಗಿತ್ತು ಹೇಳೋಕ್ಕೆ ಏನೋ ಹೇಳ್ತಾನೆ, ಕಷ್ಟಪಡ್ತಾನೆ. ಅದು ಹೀಗೆ ಅಂತ ಹೇಳಿದ ಮೇಲೆ ಅದೆಲ್ಲ ಹೇಳೋಕ್ಕೆ ಹೋಗಲ್ಲ. ಏನು ಮಾಡ್ತಾನೆ? ಮನುಷ್ಯ ಅಂತ ಅಷ್ಟೇ ಹೇಳ್ಬಿಡ್ತಾನೆ. ಆನೆ, ಕುದುರೆ, ವರಾಹ ಏನು ಬೇಕಾದ್ರೂ ಹೇಳ್ಬೋದಾಗ. ಈಗ ಅಸ್ತು ಶಕ್ತಿಗ್ರಹ ಅಥಂ ಶಕ್ತಿಗ್ರಹ ಇದೆಲ್ಲ ಇಲ್ಲದೆ ಹೋಗಿದ್ದರೆ ಶಕ್ತಿಗ್ರಹಕ್ಕೆ ಅರ್ಥ ಇಲ್ಲಿರ್ತಿತ್ತು. ಒಂದೇ ವಸ್ತು ಒಂದೇ ಕಾಲಕ್ಕಿರೋದ ಶಕ್ತಿಗ್ರಹ ಬೇಕಾಗಿಲ್ಲ ನಮಗೆ. ಯಾಕೆ? ಯಾರೋ ಒಬ್ಬರು ನೋಡ್ತೇವೆ, ಮಾತು ಪರಿಚಯ ಏನು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅದಕ್ಕೆ ಸಂಬಂಧನೇ ನಮಗೂ ಅವನಿಗೂ ಯಾವುದ್ರ ಸಂಬಂಧ ನಮಗೆ ಬರುತ್ತೆ ಅದನ್ನೇನು ಮಾಡ್ತೇವೆ ನಾವೀಗ? ಅದು ಇಷ್ಟೆಲ್ಲ ಕಂಡ್ಮೇಲೆ ಮಿಥ್ಯ ಆಗುತ್ತಾ? ಅದು ಸತ್ಯ ಆಗುತ್ತೆ. ಶಕ್ತಿಗ್ರಹ ಬಂದ ಮೇಲೆ ಅದರಿಂದ ವಾಚ್ಯವಾದ ಪದಾರ್ಥ ಏನಾಗಿರಬೇಕು? ಅದು ಸತ್ಯ ಆಗಿರಬೇಕು. ಅಸ್ತು ಶಕ್ತಿಗ್ರಹಸ್ಯ ಅವಶ್ಯಂ ಭಾವ ಶಕ್ತಿಶ್ಚೇದ್ ವರ್ತಮಾನೇ ಸ್ಯಾತ್ ನ ಅತೀತಾನಾಗತಂ ವದೇ. ಶಕ್ತಿಗ್ರಹ ಒಪ್ಪೋಣ, ಅದು ಹಿಂದಿಂದ ಮುಂದಿದ್ದು ಇದೆ ಅಂತ ಹೇಳಬಾರ್ದು. ಈಗಿನ ಕಾಲಕ್ಕೆ ಅರ್ಥ ಆಯ್ತು ಅಷ್ಟೇ ಅಂತ ಕೇಳಿದರೆ ತಪ್ಪದು. ಹಾಗಿದ್ದರೆ ಶಕ್ತಿಗೆ ಅರ್ಥ ಶಕ್ತಿಶ್ಚೇದ್ ವರ್ತಮಾನೇ ಸ್ಯಾತ್ ನ ಅತೀತಾನಾಗತಂ ವದೇತ್. ಹಾಗಿದ್ದರೆ ಅತೀತಾನಾಗತೆ ತಿಳ್ಕೊಳ್ಳೋದಕ್ಕೆ ಏನು ದಾರಿ? ಇದೇ ದಾರಿ. ಈ ಕಥೆ ಕೇಳ್ತಾ ಇದ್ದೀರಿ. ಹಾಗೆ ಕಟ್ಟುಕತೆ ಆಗ್ಬೋದು, ಪುರಾಣದ ಕಥೆ ಆಗ್ಬೋದು, ಇತಿಹಾಸ ಆಗ್ಬೋದು. ತಕ್ಷಣ ನಮಗೇನು ಅರ್ಥ ಆಗುತ್ತೆ? ನಿಂತರೂ ಅರ್ಥ ಮಾಡ್ಕೊತ ಹೋಗ್ತೀವಿ. ನಿಮ್ಮ ಪ್ರಕಾರ ಈಗಿಂದ ಅಷ್ಟೇ ಹೇಳೋದಾಗಿದ್ದರೆ ಹಿಂದಿನ ಮುಂದೆ ತಿಳ್ಕೊಳ್ಳೋದಕ್ಕೆ ಏನು ರೈಟ್ ಆಗಿದೆ, ಆಧಾರ ಏನಾಗಿದೆ? ಅದನ್ನು ಈ ಶಕ್ತಿ ಹೇಳೋದಿಲ್ಲ ಅಂದಮೇಲೆ ಬೇರೆ ಶಕ್ತಿ ಇಲ್ಲ, ಇರೋ ಶಕ್ತಿ ಇಲ್ಲ. ಯಾರೂ ಏನೂ ಅರ್ಥ ಆಗಬಾರ್ದು ನಮಗೆ. ಗೊತ್ತಾಯ್ತಾ? ಅದು ಅರ್ಥ ಆಗುತ್ತೆ ನಮಗೆ. ಯಾತಕ್ಕೆ ಅರ್ಥ ಆಗುತ್ತೆ? ಕೇಳಿ, ಇದಿದ್ದಾಗ ಅದಿರುತ್ತೆ. ಹಿಂದಿನ ಮನುಷ್ಯ ಅಂದರೆ ಹೀಗೆ ಎಚ್ಚರಾಗಿದ್ರೆ ಚೇಂಜಸ್ ಆಗಿರ್ಬೋದು. ಒಟ್ಟು ಕಾನ್ಸೆಪ್ಟ್ ಹೇಗಿರುತ್ತೆ ಅಷ್ಟು ಅರ್ಥ ಆಗುತ್ತೆ ಅವನಿಗೆ. ಶಕ್ತಿಶ್ಚೇದ್ ವರ್ತಮಾನೇ ಸ್ಯಾತ್ ನ ಅತೀತಾನಾಗತಂ ವದೇತ್. ಯದಿ ಶಕ್ತಿಗ್ರಹೋ ಅನ್ಯತ್ರ
ಕಥಂ ಸಸ್ಯಾತ್ ತತ್ತಿ ಪ್ರತಿಯೊಬ್ಬ ಮನುಷ್ಯನೂ ಪರಿಚಯ ಮಾಡ್ಕೊಳ್ಬೇಕಾಗ ಕಂಡಾಗೆಲ್ಲ ಕೂಡ ಇವನು ಯಾರು ಮನುಷ್ಯ ಯಾರೋ ಮನುಷ್ಯ ಅಂತ ಹೇಳಬೇಕು. ಅದಕ್ಕೆ ಒಂದು ಸರ್ತಿ ಹೇಳಿದ್ಬೇಕು ಮುಗಿದೋಯ್ತಷ್ಟೇ, ಮತ್ತೆ ಹೇಳ್ತಾ ಕೊಡಬೇಕು ಅವನು. ಕೊನೆಗೇನಾಗುತ್ತೆ ಅಲ್ಲಿಗೆ ಮುಂದಕ್ಕೆ ಹೋಗೋ ಚಾನ್ಸೇ ಇಲ್ಲ. ಅವ್ಯವಸ್ಥೆಯ ಪರಮಾವಧಿ ಅನವಸ್ಥಾನೇ ಬರೋದು. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೋಯ್ತು, ಶಬ್ದ ವ್ಯವಹಾರನೇ ಇಲ್ಲ. ಅದೇ ಹೇಳ್ತಿರೋದು ಶಬ್ದ ವ್ಯವಹಾರ ಲಕ್ಷಣ ಜ್ಞಾನಸ ಪ್ರಯೋಜನ. ಮೊದಲೇನದು ಅಲಕ್ಷ್ಯ ವ್ಯಾವೃತ್ತಿಯಾಗಿ ಲಕ್ಷ್ಯದ ಗ್ರಹಣ ಬರೋದು, ಆಮೇಲೆ ಶಬ್ದ ವ್ಯವಹಾರ ಮಾಡೋದು. ಎರಡು ಪ್ರಯೋಜನ. ಯಾವುದಕ್ಕೆ? ಲಕ್ಷಣ ಜ್ಞಾನಸ್ಯ ತತಃ ಬೇ ಪ್ರಯೋಜನ. ಎರಡು ಪ್ರಯೋಜನ ಇದೆ ಅಂತ ಎಲ್ಲಿ ಹೇಳಿದ್ದಾರೆ? ಪ್ರಮಾಣ ಪದ್ಧತಿ ಹೇಳಿದ್ದಾರೆ. ನಮಗೆ ಸುಲಭ, ಒಂದೇ ಓದಿದಾಗ ಹೇಳೋದು ಭಾಳ ಸುಲಭ, ಅದರಲ್ಲೇ ಬಂದಿರುತ್ತೆ ಅಂತ ಹೇಳಕ್ಕೆ ಬರುತ್ತೆ. ಯದಿ ಶಕ್ತಿಗ್ರಹವನ್ಯತ್ರ ಕಥಂ ನ ಸ್ಯಾತ್ ತತಗ್ರಹೇ. ಶಕ್ತಿಗ್ರಹ ಇರುತ್ತೆ ಅಂದಮೇಲೆ ಇಲ್ಲಿ ಬಂತು ಅಂದರೆ ಅದಕ್ಕೂ ಬರುತ್ತೆ. ಮತ್ತು ಇಲ್ಲ ಅಂತ ಹೇಳೋದಕ್ಕೂ ಶಕ್ತಿಗ್ರಹ ಬೇಕು ನಮಗೆ. ಇಲ್ಲಿ ಏನಿಲ್ಲ, ಇಲ್ಲಿ ಆಮೆಗಳಿಲ್ಲ ಅನ್ನೋ ಏನು ಗೊತ್ತಿದೆ ನಮಗೀಗ? ಆಮೆ ಅಂತ ನಮಗೆ ಜ್ಞಾನ ಇದೆ. ಈಗ ಇಲ್ಲ ಅಂತ ನಾವು ಹೇಳ್ತೇವೆ. ಈಗ ಹೊತ್ತಾನೆ ಇದೆ ಅಂತ ಹೇಳೋದಕ್ಕೂ ಶಕ್ತಿಗ್ರಹ ಬೇಕು, ಇಲ್ಲ ಅಂತ ಹೇಳೋದಕ್ಕೂ ಶಕ್ತಿಗ್ರಹಣ ಇರಬೇಕು ನಮಗೆ. ಸಾಮಾನ್ಯಂ ದೃಷ್ಟಮೇವ ಅಸೌ ಅನ್ಯತ್ರ ಗಮಯೇದ್ಯದಿ ಸಾಮಾನ್ಯ ವರ್ಜಿತಂ ವಸ್ತು ಸ್ವರೂಪಂ ಗಮಯೇತ್ ಕಥಂ. ಇಲ್ಲಿ ಬೇರೆ ವಿಷಯ ಶುರುವಾಯಿತು. ನೈಯಾಯಿಕರು ಏನು ಮಾಡ್ತಾರೆ ಅಂದರೆ, ಹಾಗಲ್ರಿ ಅವೆಲ್ಲ ಮುಖ್ಯ ಅಲ್ಲ, ಸಾಮಾನ್ಯ ಅಂತ ಒಂದಿದೆ, ಅದು ಗೊತ್ತಾಗ್ಬಿಟ್ರೆ ಸಾಕು ವ್ಯವಹಾರ ಮಾಡೋಕ್ಕೆ ಬರುತ್ತೆ ಅಂತ. ಅದಕ್ಕೆ ಸಾಮಾನ್ಯ ಇರೋದಕ್ಕೆ ಪ್ರಮಾಣನೇ ಇಲ್ಲ ಅಂತ ಹೇಳ್ತಾರೆ. ಸಾಮಾನ್ಯ ಎಂಬುದೇನದು? ನಿಮ್ಮ ಒಂದು ಏನದು ಏನು ಹೇಳ್ತೀವಿ ಅದಕ್ಕೆ ಪರಿಭಾಷೆನೇ ಹೊರತು ಅದು ವಸ್ತು ಅಲ್ಲ. ಸದ್ವಿಲಕ್ಷಣ ಅಂತ ಹೇಳ್ತಾರೆ ಅದ್ವೈತಿಗಳು. ಅದೇನದು ಆ್ಯಕ್ಚುಲಿ ಅಂತ ಟರ್ಮೇ ಇಲ್ಲ. ನೀವೇನು ಮಾಡಿದ್ದೀರಿ ಅದನ್ನು? ನಿಮ್ಮ ವಿಭಾಗ ಉಪಯೋಗಿಸ್ತಿದ್ದೀರಿ ಅಷ್ಟೇ ಹೊರತು ಪರಿಭಾಷೆ ಅದು, ವಸ್ತು ಹಾಗಿಲ್ಲ. ಗೊತ್ತಾಯ್ತಾ? ಅದು ನೀವು ಸಾಮಾನ್ಯ ಅನ್ನೋ ಕಾನ್ಸೆಪ್ಟ್ ಏನು ಹೇಳ್ತೀರಲ್ಲ ಅದು ಇಲ್ಲವೇ ಇಲ್ಲ. ಅದ್ಮೇಲೆ ಸಾಮಾನ್ಯ ಗ್ರಹ ಅವನು ಹೇಳ್ತಾನೆ ಗೋ ಅಂದ ತಕ್ಷಣ ಗೋ ಸಾಮಾನ್ಯ ಗೊತ್ತಾಗುತ್ತೆ, ಹೀಗಾಗುತ್ತೆ ಅಲ್ಲ. ಪ್ರತಿಯೊಂದು ವಸ್ತುವಿನ ಜ್ಞಾನ ಬಂದಮೇಲೆ ಒಂದು ಏನು ಮುಡ್ಕೊಡುತ್ತೋ ಅದು ಸಾದೃಶ್ಯದಿಂದ ಬರುತ್ತೆ ಜ್ಞಾನ. ಸಾಮಾನ್ಯ ಬೇರೆ, ಸಾದೃಶ್ಯ ಬೇರೆ. ನ ಸ್ವರೂಪತ್ವ ಸಾಮಾನ್ಯಂ ಕೇನಾಪಿ ಅಂಗೀಕೃತಂ ಕ್ವಚಿತ್. ಸ್ವರೂಪತ್ವ ಎಂಬ ಸಾಮಾನ್ಯ ಯಾರೂ ಒಪ್ಪೇ ಇಲ್ಲ. ಅದರಿಂದಾಗಿಯೇ ನೀನು ಹೇಳ್ತಕ್ಕಂಥ ಸಾಮಾನ್ಯ ಇಲ್ಲ. ನಿತ್ಯಂ ಏಕಂ ಅನೇಕಾನುಗತಂ ಸಾಮಾನ್ಯಂ ಡೆಫಿನೇಷನ್ ಅವರಿಗೆ. ನಿತ್ಯಂ ಏಕಂ ಅನೇಕಾನುಗತಂ ಸಾಮಾನ್ಯಂ ಅಂತ ಡೆಫಿನೇಷನ್ ಕೊಡ್ತಾರೆ. ಅದು ನೀನು ಹೇಳೋ ಡೆಫಿನೇಷನ್ ಅದಕ್ಕೆ ಇಟ್ಕೋ, ಬಟ್ ವಸ್ತು ಇಲ್ಲವೇ ಇಲ್ಲ. ಶಶಿಭೂಷಣ ಲಕ್ಷಣ ಕೊಟ್ಟರೆ ಹೇಗೋ ಹಾಗೆ. ಸ್ವರೂಪಂ ವೇಚೇದ್ ಅನುಗತಂ ವ್ಯಾವೃತ್ತಂ ತತ್ರ ಕಿಂ ಭವೇತ್. ಸ್ವರೂಪದಲ್ಲಿ ಅನುಮತ ಆಗೋದಾದರೆ ವ್ಯಾವೃತ್ತವಾಗೋದೇನೀಗ? ಬರೀ ಜಾತಿ ಜ್ಞಾನ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ ಅವರು. ಜಾತಿ ಸಾಮಾನ್ಯ ಜ್ಞಾನ ಅಂದ್ರೇನು? ಇವತ್ತು ಆಮೆ ಅಂದರೆ ಆಮೆ ತನ ಇದೆ, ವರಾಹ ಅಂದರೆ ವರಾಹತ್ವ, ಪ್ರಾಣಿ ಅಂದರೆ ಪ್ರಾಣಿತ್ವ, ಅಷ್ಟೇ ಜ್ಞಾನ ಬರೋದು. ಅಂದರೆ ಹಾಗಿದ್ದರೆ ಈಗ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ, ಗೊತ್ತಾಯ್ತಾ? ಇವನ್ನ ಹೇಳುತ್ತೋ ಇಲ್ಲೋ ಅದೀಗ? ಅವನ ಪ್ರಕಾರ ಸಾಮಾನ್ಯ ಮಾತು ಹೇಳೋದಾದ್ರೆ ಇವನಿಗೆ ಅಪ್ಲಿಕಬಲ್ ಅಲ್ಲ, ಗೊತ್ತಾಯ್ತಾ? ಅವನಿಗೆ ಹೇಳಬೇಕದು. ಸೊ ಏನು ಮಾಡಬೇಕೀಗ? ವಸ್ತುವನ್ನು ನೇರವಾಗಿ ಹೇಳುತ್ತೆ ಅಂತಲೇ ಒಪ್ಕೋಬೇಕು ನೀನು. ಇಲ್ಲದೆ ಹೋದರೆ ವಸ್ತುವಿನ ಬಗ್ಗೆ ಡಿಕ್ಷನರಿ ಮೀನಿಂಗ್ ತಿಳ್ಕೊಂಡಾಗೈತೆ ಹೊರತು ವ್ಯವಹಾರ ಮಾಡ್ಲಿಕ್ಕೆ ಹೋದಾಗ ನಿಮಗೆ ಇವನೇ ಅಂತ ಹೇಳೋ ಶಕ್ತಿ ಅದಕ್ಕಿಲ್ಲ. ಸಾಮಾನ್ಯ ಹೇಳೋ ಶಕ್ತಿ ಇದ್ದಾಗ ಇದು ಹೇಳೋ ಶಕ್ತಿ ಅದಕ್ಕಿಲ್ಲ. ತಥೋ ಅನ್ಯಚ್ಚೆ ತದೇವ ಸ್ವಯಮೇವನಃ. ಇಲ್ಲ ಇದೆ ಅದು ಬೇರೆ ಅಂದರೆ ಅದನ್ನಾಪನ ಹೇಳ್ತಿರೋದು. ವಸ್ತುವನ್ನು ಹೇಳೋದಕ್ಕೆ ವ್ಯುತ್ಪತ್ತಿ ಅಂತ ಹೇಳ್ತಾರೆ ಹೊರತು ವಸ್ತು ಸಾಮಾನ್ಯ ಹೇಳಬೇಕಾಗಿಲ್ಲ. ಒಂದು ವಸ್ತುವಿನ ಬಗ್ಗೆ ವ್ಯುತ್ಪತ್ತಿ ಬಂತವನಿಗೆ ಸಾದೃಶ್ಯದಿಂದ ಬೇರೆ ತಿಳ್ಕೊತಾನೆ ಹೊರತು ಇದರಿಂದ ಅಲ್ಲ ಎಂಬ ಸಿದ್ಧಾಂತ. ಏವಂ ವ್ಯಾವೃತ್ತ ರೂಪೇಪಿ ಯದಾ ಶಕ್ತಿಗ್ರಹೋ ಭವೇತ್ ತಸ್ಯ ಸಾಮಾನ್ಯತೋ ಜ್ಞಾನಂ ವಿನಾ ಸಚ ಭವೇತ್ ಕುತಃ. ಇಷ್ಟೆಲ್ಲ ಒಪ್ಕೊಂಡ ಮೇಲೂ ಕೂಡ ಇಲ್ಲ ಸಾಮಾನ್ಯನೇ ಹೇಳ್ತೀನಿ ಅಂತ ಹೇಳಿದರೆ ಸಾಮಾನ್ಯವನ್ನು ಒಪ್ಪಿಕೊಂಡ್ರೆ ಏನೂ ಉಪಯೋಗ ಆಗಲೇ ಇಲ್ಲ. ಅಥೋ ವಿಶೇಷ ಸಾಮಾನ್ಯ ರೂಪಂ ಸರ್ವಮಪಿ ಇಷ್ಯತೆ. ಪ್ರತಿಯೊಂದು ವಸ್ತುವು ಕೂಡ ಎರಡು ರೂಪ ಇದೆ. ಮನುಷ್ಯ, ವಿಶಿಷ್ಟ ಮನುಷ್ಯ ಎರಡಿದೆ. ಇವತ್ತು ಮನುಷ್ಯ ಬಂದು ಎರಡಿಗೆ ಅರ್ಥ ಆಗುತ್ತೆ. ಬಟ್ ಯಾವ ಇಬ್ಬರು ಮನುಷ್ಯರು ಹೇಗಿಲ್ಲ, ಪೂರ್ತಿ ಐಡೆಂಟಿಕಲ್ ಆಗಿಲ್ಲ. ಇವು ಟ್ವಿನ್ಸ್ ಕೂಡ ಏನಿರ್ತಾರೆ, ಟ್ವಿನ್ಸಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ, ಗೊತ್ತಾಯ್ತಾ? ಎಷ್ಟು ಅಕ್ಕಿ ಬೇಡಿದ ವೆರೈಟಿ ಅಕ್ಕಿ ಹಾಕಿದ್ದಾನೆ ತಂದು, ರೂಮ್ ತುಂಬ ಅಕ್ಕಿ ಕಾಳುಗಳಿದೆ, ಗೊತ್ತಾಯ್ತಾ? ಬಟ್ ಏನಲ್ಲ ಅವು ಪ್ರತಿಯೊಂದಕ್ಕೂ ಏನಿದೆ ವ್ಯತ್ಯಾಸ. ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಐಡೆಂಟಿಟಿ ಇದೆ, ತನ್ನದೇ ಆದ ಐಡೆಂಟಿಟಿ. ಅದಕ್ಕೆ ಹೇಳ್ತಾರೆ, ಮರ ಅಷ್ಟು ನೋಡಿರ್ತಾರೆ, ತೊಗೊಂಡು ನೋಡಿ ಬಗ್ಗೆ ಯಾವ ಎಲೆಗಳಿರುತ್ತೆ ಅಷ್ಟೇ, ಮಾವಿನ ಎಲೆಗಳು. ಬಟ್ ಎಲ್ಲ ಎಲೆಗಳು ಒಂದೇ ರೀತಿ ಇರೋದಿಲ್ಲ. ಏನಿರೋದು ಸ್ವಲ್ಪ ಅದೆಲ್ಲ ಬೇಡ. ಎಲ್ಲರ ಹೆಬ್ಬೆಟ್ಟು ಗುರುತು ಬೇರೆ ಆಗೋದಿಲ್ಲ. ಹೆಬ್ಬೆಟ್ಟು ಇದೆ, ಗುರುತು ಇದೆ. ಎಷ್ಟು ಮಟ್ಟಿಗೆ ಅದು ಯುನಿಕ್. ಅದು ನಿಮಗೆ ಅಲ್ಲಿ ಎಲ್ಲಿ ಗೊತ್ತಾಗುತ್ತೆ ಗೊತ್ತಾ? ಈ ಫೋನ್ ಓಪನ್ ಮಾಡ್ತಿರಲ್ಲ, ಫಿಂಗರ್ ಪ್ರಿಂಟ್ನ ಬೇರೆಯವ್ರಿಗೆ ಓಪನ್ ಆಗೋಲ್ಲ ಅದು, ಗೊತ್ತಾಯ್ತಾ? ಅಷ್ಟು ಗೊತ್ತಾಯ್ತು. ಈಗೇನು ಗೊತ್ತಾಗುತ್ತೆ ಬಿಡುತ್ತೆ, ಜಡ ಪದಾರ್ಥ ಏನು ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ.
ಜಡ ಪದಾರ್ಥಕ್ಕೆ ಎಷ್ಟು ಗೊತ್ತಾಗಬೇಕಾದ್ರೆ ಇದಕ್ಕೇನಿರಬೇಕು. ಇಲ್ಲದ್ರೆ ಮೀನಿಂಗ್ಲೆಸ್ ಅದು. ಎಲ್ಲರೂ ಓಪನ್ ಬರೋದಾದರೆ ಅದು ಐಡೆಂಟಿ ಮಾರ್ಕೇ ಆಗ್ತಿರಲಿಲ್ಲ. ನಮಗೆ ಎರಡು ಗೊತ್ತಾಯ್ತು. ಈಗ ಹೆಬ್ಬೆರಳಿನ ಹಾಕಿ ನೋಡಿದ್ದು ಒಂದು ಗೊತ್ತು, ನಾವೇ ಉಪಯೋಗಿಸ್ತಿರೋದು ಗೊತ್ತೀಗ. ನಮಗೆ ಮಾತ್ರ ಓಪನ್ ಆಗುತ್ತೆ ಅಂದರೆ ಏನರ್ಥ? ಯುನಿಕ್ ಆಗಿದೆ ಅಂತ ಅರ್ಥ. ಇಷ್ಟಿದ್ದ ಮೇಲೆ ಕೂಡ ಸ್ವಲ್ಪ ತನ್ನದೇ ಆದ ಅಸ್ತಿತ್ವನ ಒಪ್ಪದೆ ಹೋದರೆ ಇಲ್ಲಿ ಏನೇನೋ ಆಗಬೇಕಾಗಿತ್ತಾಗಿ ಆಗೋದಿಲ್ಲ. ನೀವು ಮನುಷ್ಯ ಗೊತ್ತು ಅಂತೇಳಿ ಇವ್ರು ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಿ? ಆಗಿದ್ದರೆ ಇಬ್ಬರು ಮನುಷ್ಯರು ನೋಡಿದೆಯಲ್ಲಪ್ಪ, ಇವ್ರು ಗೊತ್ತಿಲ್ಲ ಅಂದ. ಅರೆ ಮನುಷ್ಯ ಗೊತ್ತೇ ಇಲ್ಲ, ವಿತ್ಪತ್ತಿ ಗೊತ್ತಿಲ್ಲ ನಿನಗೆ, ಮನುಷ್ಯ ಇವನು. ಅದು ಗೊತ್ತಿದೆ ರೀ, ಇವನು ಯಾರು ಅಂತ ಗೊತ್ತಾಗಲಿಲ್ಲ. ಅದು ಇವನು ಒಂದು ಏನು ಅರ್ಥ? ಈಗ ಇವನೇ ಯುನಿಕ್ಕಾಗಿ ಒಬ್ಬ ಮನುಷ್ಯ ಇದ್ದಾನೆ, ಅವನು ಗೊತ್ತಾಗ್ಲಿಕ್ಕೆ ಏನು ಬೇಕೋ ಅವನ ಬಗ್ಗೆ ತಿಳ್ಕೊಬೇಕು. ಅವನ ಬಗ್ಗೆ ತಿಳ್ಕೊಳ್ಳೋಕೆ ಅವನಿಗೇನು ಗೊತ್ತೋ ಅದರಿಂದ ಹೇಳಬೇಕು. ಯಾರೋ ಗೊತ್ತೋ ಅವ್ರಿಗೆ ಗೊತ್ತಿಲ್ಲ ಅಂತ, ಇವ್ರು ಗೊತ್ತೋ ಅವ್ರಿಗೆ ಗೊತ್ತಿಲ್ಲ ಅಂತ. ಇನ್ನು ಯಾರು ಗೊತ್ತು ಹಾಗಿದ್ದರೆ ಅವ್ರ ಮಗ ಅಥವಾ ಅವ್ರ ಬಳಗ ಏನೋ ಒಂದು ಹೇಳಬೇಕು. ಆಗ ಇವನು ಗೊತ್ತಾಯಿತು ಅಂತ. ಯಾಕೆ ಇವನು ಒಂದಕ್ಕೆ ಗೊತ್ತಾಗೋದಾಗಿದ್ದರೆ ಇದರಲ್ಲಿ ಹೇಳಬೇಕಾಗಿರಲಿಲ್ಲ. ಬರೀ ಮನುಷ್ಯ ಅಷ್ಟೇ, ಏನು ಗೊತ್ತಾಗಬೇಕಾಗಿಲ್ಲ. ಅಥವಾ ಇನ್ನೂ ವಿಶೇಷ, ಇವನು ಡಾಕ್ಟ್ರು, ಇವನು ಇಂಜಿನಿಯರ್, ಆ ವಿಶೇಷ ಬೇರೆ ಸೇರಿಕೊಂಡಿದೆ. ಹೈಟು ವೇಟ್ಗಳ ಸಮೇತ ಎಲ್ಲ ವೇರಿ ಆಗ್ತಾ ಹೋಗುತ್ತೆ. ಎಲ್ಲರ ಹೈಟು ಒಂದೇ ರೀತಿ ಇರಬೇಕಾಗಿಲ್ಲ, ಎಲ್ಲರ ವೇಟು ಒಂದೇ ರೀತಿ ಇರಬೇಕಾಗಿಲ್ಲ, ಎಲ್ಲರೂ ಓಡಾಡೋ ಸ್ಟೈಲ್ ಒಂದೇ ರೀತಿ ಇರೋಲ್ಲ. ಗೊತ್ತಾಯ್ತಾ? ಅಷ್ಟು ಜನ ಹೋಗ್ತಾರೆ. ದೇವ್ರಿಗೆ ಕೊಟ್ಟಿರೋದೆಷ್ಟು ಇರೋದು 11 ಇಂದ್ರಿಯ, ಒಂದು ದೇಹ. ಇಷ್ಟೆಲ್ಲ ಇದ್ದರೆ ಪ್ರತಿಯೊಂದು ಯುನಿಕ್ಕಾಗಿ ದೇವ್ರು ಮಾಡಿದ್ದಾನೆ ಅಂದರೆ ಎಷ್ಟು ಆಶ್ಚರ್ಯ. ಈ ಸ್ಕೂಟ್ರ್ ಗೀಟ್ರ್ ಮಾಡ್ತಾರೆ, ಆ ರೀತಿ ಮಾಡೋಕ್ಕಾಗೋದಿಲ್ಲ. ನಂಬರ್ ಹಾಕಬೇಕಾದ್ರೆ ನಂಬರ್ ಹಾಕಿದ್ರೆ ಬೇರೆ ಅಂತ ಗೊತ್ತಾಗುತ್ತೆ. ದೇವ್ರು ಹಾಗಲ್ಲ, ಅದರಲ್ಲೇ ಏನು ತೋರಿಸ್ತಾನೆ. ಅದರಲ್ಲಿ ವ್ಯತ್ಯಾಸ ಇದೆ, ವ್ಯತ್ಯಾಸ ಇಲ್ಲ ಅಂತಲ್ಲ, ಬಟ್ ಇದರಲ್ಲಿ ಇರೋಷ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಸ್ಕೂರು ಕಾಟ್ರನ್ನು ಒಂದೇ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಾರನ್ನು ಅಷ್ಟು ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ, ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗೋದಿಲ್ಲ. ದೇವರು ಅಷ್ಟು ಸೂಕ್ಷ್ಮ ವ್ಯತ್ಯಾಸ. ಅಷ್ಟು ಜನ ಮಾತಾಡ್ತಾರೆ, ಧ್ವನಿ ಚೇಂಜ್ ಆಗುತ್ತೆ. ಪ್ರತಿಯೊಬ್ಬರು ಧ್ವನಿ ಕೂಡ ಫೋನ್ನಲ್ಲೇ ಚಿಕ್ಕ ಮಾಡಿ ಗುರಿಸ್ಬೇಕು, ಇವರು ಮಾತಾಡ್ತಾರೆ ಅಂತ ಹೇಳ್ಬಿಡ್ತು ಅಷ್ಟೇ. ನೀವು ಇದನ್ನು ನೋಡಿ ಬೇಕಾ, ಸ್ಕೂಟ್ರ್ ಗೀಟ್ರ್ ಇರುತ್ತೆ, ಹಾರನ್ ಶಬ್ದ ಇರುತ್ತಲ್ಲ, ಅದು ಯುನಿಕ್ ಆಗಿರುತ್ತೆ. ಮತ್ತು ಅದು ನಮಗಿಂತ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ. ಬಂದ ತಕ್ಷಣ ತಮ್ಮದು ಹೌದಲ್ಲ ಅಂತ ಹೇಳ್ತಾರೆ ಅವ್ರು. ಆ ಧ್ವನಿ ಕೇಳಿದ ತಕ್ಷಣ ತಮ್ಮದು ಹೌದಲ್ಲ. ಅದು ಇಷ್ಟರ ಮಟ್ಟಿಗೆ ಒಂದು ಯುನಿಕ್ನೆಸ್ ಇರೋದರಿಂದ ಅದು ಅಲಗಡೆಯಕ್ಕೆ ಬರೋದಿಲ್ಲ ಅಲ್ಲಿಗೆ. ಓಂ